ನೀವೇನಾದ್ರೂ 15,000 ರೂಪಾಯಿ ಒಳಗಡೆ ಒಂದು ಯಾವ್ದಾದ್ರು ಸ್ಮಾರ್ಟ್ ಫೋನ್ ತಗೊಳ್ಳೋಣ ಅವರು ಅಂತಂದ್ಬಿಟ್ಟು ತುಂಬಾ ದಿನದಿಂದ ವಿಚಾರ ಮಾಡ್ತಾ ಇದ್ರೆ, ಸೊ ಡೋಂಟ್ ವರಿ, ನನ್ನ ಒಂದು ಚಾನಲ್ ಇರೋದು ನಿಮ್ಗೋಸ್ಕರ ಅಂತ. ಈ ತರ ಸೊಲ್ಯೂಷನ್ಸ್ ಗಳು ಸಿಗ್ತಾ ಇರುತ್ತೆ ಮತ್ತು ಒಳ್ಳೊಳ್ಳೆ ಮೊಬೈಲ್ ಅಪ್ಡೇಟ್ಸ್ ಗಳು ಕೂಡ ಸಿಗ್ತಾ ಇರುತ್ತೆ. ಸೊ ಈ ಎಲ್ಲಾ ಸ್ಮಾರ್ಟ್ ಫೋನ್ ಗಳಲ್ಲಿ ನಾನು ಬರೋಬ್ಬರಿ 5 ಸ್ಮಾರ್ಟ್ ಫೋನ್ ಗಳನ್ನ ನಿಮ್ಗೋಸ್ಕರ ಅಂತ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಗಳು ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ, ಸೊ 15,000 ಒಳಗಡೆ ಇದು ಬೆಸ್ಟ್ ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ಗಳಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮಗೆ ಏನು ಅನ್ಸುತ್ತೆ ಅನ್ನೋದು ಕೂಡ ಲಾಸ್ಟ್ ಅಲ್ಲಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಗಣೇಶ್, ನೀವು ನೋಡ್ತಾ ಇದ್ರ ಗಣೇಶನ್ ಕನ್ನಡ ಟೆಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡಿರ್ತಕ್ಕಂಥ 5 ಸ್ಮಾರ್ಟ್ ಫೋನ್ಗಳಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿರಬೇಕು. ಸೊ ನಮಗೆ ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ ಬಂದಾಗ LCD ಡಿಸ್ಪ್ಲೇ, IPS ಡಿಸ್ಪ್ಲೇ, ಇಟ್ಸ್ ಓಕೆ ಬಟ್ AMOLED ಡಿಸ್ಪ್ಲೇ ಇಲ್ಲ ಎಕ್ಸೆಪ್ಟ್ ಇಟ್ಕೋಬೇಕಾಗತ್ತೆ ಒಂದು ತಕ್ಕ ಮೆಟ್ಟಿಗೆ, ಓಕೆನಾ. ಸೊ ಇನ್ನು 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡಬೇಕು. ಮಿನಿಮಮ್ 8GB 6GB ಅಬೋವ್ ಇರಬೇಕಾಗತ್ತೆ. ಇನ್ನು 128GB ಮಿನಿಮಮ್ ಆಬ್ವಿಯಸ್ಲಿ ಸಿಗುತ್ತೆ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಬ್ಯಾಟ್ರಿ ಆದ್ರೂ 5,500 ಮಿನಿಮಮ್ 5,500 ಇಂದ 7,000 ಕೂಡ ನಮಗೆ ಬ್ಯಾಟ್ರಿ ಇರಬೇಕಾಗತ್ತೆ. ಸೊ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಪ್ರೊಸೆಸರ್ ಮಿನಿಮಮ್ ಅಂದ್ರೆ MediaTek ಅಲ್ಲಿ ಬಂದಾಗ 7020 ಮಿನಿಮಮ್ ಪ್ರೊಸೆಸರ್ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಆದ್ರೂ ಇರಲೇಬೇಕು. Gen 3 ಮಿನಿಮಮ್ ರಿಕ್ವೈರ್ಮೆಂಟ್ ಇದು ಇರಲೇಬೇಕು. ಬಟ್ ಈ ಒಂದು ಸ್ಮಾರ್ಟ್ ಫೋನ್ಗೆ ನಮಗೆ ಇನ್ ಬಾಕ್ಸ್ ಒಳಗಡೆ ನಮಗೆ ಅಡಾಪ್ಟರ್ ಸಿಗಬೇಕು. ಸ್ಮಾರ್ಟ್ ಫೋನ್ಗಳಲ್ಲಿ ಒಂದೇ ಒಂದು ಸ್ಮಾರ್ಟ್ ಫೋನ್ಗೆ ಅಡಾಪ್ಟರ್ ಸಿಗ್ತಾ ಇಲ್ಲ. ಬಟ್ ಐ ಆಮ್ ಸಾರಿ, ಬಟ್ ಲಿಸ್ಟ್ ಅಲ್ಲಿ ಹೇಳಲೇಬೇಕಾಗಿತ್ತು, ಹೇಳಿದೀನಿ. ಒಂದು ಮಚ್ ಬೆಟರ್ ಸ್ಮಾರ್ಟ್ ಫೋನ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ನಾ ಹೇಳಿರೋ ಈ ಪಾಯಿಂಟ್ಸ್ ಗಳನ್ನ ಲಿಸ್ಟ್ ಮಾಡ್ಕೊಂಡು ನಾನು ಆಫ್ಲೈನ್ ಸ್ಟೋರ್ ಅಲ್ಲಿ ತಗೊಳ್ಳ ಇಲ್ಲ ನಾನು ಯಾವ್ದು ಸ್ಟೋರ್ ಅಲ್ಲಿ ತಗೊಳ್ಳಿ ಅಂತ ನಿಮ್ಗೆ ಡೌಟ್ ಇದ್ರೆ, ಸೊ ನೋಡಿ ನಾನು ಹೇಳೋ ಪ್ರಕಾರ ಅಮೆಝಾನ್ ಅಲ್ಲಾದ್ರೂ ತಗೊಳ್ಳಿ, ಫ್ಲಿಪ್ಕಾರ್ಟ್ ಅಲ್ಲಾದ್ರೂ ತಗೊಳ್ಳಿ, ಆಫ್ಲೈನ್ ಅಲ್ಲಾದ್ರೂ ತಗೊಳ್ಳಿ. ಬಟ್ ನಾನು ಹೇಳ್ತಾ ಇರೋದು ಬೇಸಿಕ್ ರಿಕ್ವೈರ್ಮೆಂಟ್ ಇರಲೇಬೇಕು ಆ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ. ಬಟ್ ಆ ಸ್ಮಾರ್ಟ್ ಫೋನ್ 6 ತಿಂಗಳದ ಹಿಂದ್ಗಡೆ ಇದೆಯೋ, ಸೊ ಪ್ರೆಸೆಂಟ್ಲಿ ಮಾರ್ಕೆಟ್ ಒಳಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋ ವೆಬ್ಸೈಟ್ ಅಲ್ಲಂತೂ ಸ್ಮಾರ್ಟ್ ಫೋನ್ ನಿಮ್ಮ ಸ್ಟಾಕ್ ಅವೈಲೇಬಲ್ ಇದ್ದೇ ಇದೆ. ಸೊ ನೋಡಿ, ಪರ್ಚೇಸ್ ಮಾಡೋದಿದ್ರೆ ಮಾಡಿ. ಲಾಸ್ಟ್ ಅಲ್ಲಿ ಒಂದು ನಿಮಗೆ ಕಹಿ ಸತ್ಯನ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ಪೂರ್ತಿ ನೋಡಿ, ಲಾಸ್ಟ್ ಅಲ್ಲಿ ಏನು ಕಹಿ ಸತ್ಯ ಅಂತ ತಿಳಿಸ್ಕೊಡ್ತೀನಿ. ಸೊ ಲಿಸ್ಟ್ ಅಲ್ಲಿ ಬರುತ್ತೆ ಮೊದಲನೇ ಫೋನ್. ಸೊ ಬ್ರ್ಯಾಂಡ್ ಅಲ್ಲದೆ ಹೋದ್ರೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಒಂದು ಒಳ್ಳೆ ಆಪ್ಷನ್ ಕೂಡ ಆಗುತ್ತೆ. ಟೆಕ್ನೋ ಪೋವಾ 7 5G ಅಂತ ಅಂದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನೋಡ್ಕೊಂಡಾಗ 6.7 ಇಂಚಸ್ ಇರ್ತಕ್ಕಂಥ IPS LCD ಡಿಸ್ಪ್ಲೇ ನೋಡ ಸಿಗ್ತದೆ. 120 Hz ರಿಫ್ರೆಶ್ ರೇಟ್ ಸಹ ಇದರಲ್ಲಿ ನೋಡ್ಕೋಬಹುದು. MediaTek Dimensity 7300 ಅಲ್ಟ್ರಾ ಪ್ರೊಸೆಸರ್ ನಮಗೆ ಒಂದು ಸ್ಮಾರ್ಟ್ ಫೋನ್ ಸಿಕ್ಕರೆ 8GB RAM ಜೊತೆ 128GB ಸ್ಟೋರೇಜ್ ಸಹ ನಮಗೆ ಅವೈಲೇಬಲ್ ಇರುತ್ತೆ. 50 ಮೆಗಾಪಿಕ್ಸೆಲ್ ನ ಮೇನ್ ಕೇಸ್ ಸೆನ್ಸರ್ ನೋಡ ಸಿಗ್ತಾ ಇದೆ. 30 ಮೆಗಾಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಸಹ ನಾವು ನೋಡ್ಕೋಬಹುದು. 6000 mAh ಬ್ಯಾಟರಿ ಜೊತೆ 45 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಇನ್ನು ಬಾಕ್ಸ್ ಸಮೇತ ಸಿಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ಬೆಸ್ಟ್ ಪ್ರೈಸ್ ನೋಡ್ಕೊಂಡಾಗ 15,000 ಸ್ಮಾರ್ಟ್ ಫೋನ್ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. ನೋಡಿ, ನಿಮ್ಗೆ ಒಂದು ಸ್ಮಾರ್ಟ್ ಫೋನ್ ಒಂದು ಒಳ್ಳೆ ಆಪ್ಷನ್ ಆದ್ರೂ ಕೂಡ ಆಗಬಹುದು. ನಿಮ್ಗೆ ಏನಾದ್ರೂ ಈ ರಿಕ್ವೈರ್ಮೆಂಟ್ ಇಷ್ಟ ಆಯ್ತಪ್ಪ ಈ ಒಂದು ಸ್ಮಾರ್ಟ್ ಫೋನ್ ಅಂತಂದ್ರೆ ನೀವು ಒಂದು ಸ್ಮಾರ್ಟ್ ಫೋನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು. ನಂಬರ್ 2 ಅಲ್ಲಿ ಬರುತ್ತೆ ಇದೊಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬಿಟ್ಟು ಮೋಟೋನವರ G57 5G ಅಂತ ಅಂದ್ಬಿಟ್ಟು ಈ 6.7 ಇಂಚಸ್ LCD ಡಿಸ್ಪ್ಲೇ ನೋಡ್ತಾ ಇದೀವಿ. 120 Hz ರಿಫ್ರೆಶ್ ರೇಟ್ ಕೂಡ, ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ನೋಡ್ತಾ ಇದೀವಿ. GB RAM 128GB ಸ್ಟೋರೇಜ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. 50 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ರೆ 2 ಮೆಗಾಪಿಕ್ಸೆಲ್ ಸೆಕೆಂಡರಿ ಕ್ಯಾಮೆರಾ ನೋಡಕ್ ಸಿಗ್ತಾ ಇದೆ. 8 MP ಸೆಲ್ಫಿ ಶೂಟರ್ ನಮಗೆ ನೋಡಕ್ ಸಿಗ್ತಾ ಇದೆ. 7000 mAh ಒಂದು ಬಿಗ್ಗರ್ ಬ್ಯಾಟರಿ ಜೊತೆ 33 ವ್ಯಾಟ್ ನ ಟರ್ಬೋ ಚಾರ್ಜರ್ ನಮಗೆ ಈ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ಬೆಸ್ಟ್ ಪ್ರೈಸ್ ನೋಡ್ಕೊಂಡಾಗ 15,000 ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ಅವೈಲೇಬಲ್ ಇರುತ್ತೆ. ನಾನು ಹೇಳಿರೋ ಪ್ರಕಾರ ಮಚ್ ಬೆಟರ್ ಆಗಿದೆ. ಸೊ ಈ ಸ್ಮಾರ್ಟ್ ಫೋನ್ ಗಳಲ್ಲಿ ನಾನು ಯಾವ ಸ್ಮಾರ್ಟ್ ಫೋನ್ ತಗೋಬಹುದು ಅನ್ನೋದು ಸ್ವಲ್ಪ ಥಿಂಕ್ ಮಾಡಿ, ಓಕೆನಾ. ಸೊ ನಮ್ಗೆ ಇಲ್ಲಿ ಕೆಲವೊಬ್ಬರಿಗೆ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಪ್ರೊಸೆಸರ್ ಇಷ್ಟ ಆಗುತ್ತೆ, ಇನ್ ಕೆಲವೊಬ್ಬರಿಗೆ ಬ್ಯಾಟರಿ ಕೂಡ ಇಷ್ಟ ಆಗುತ್ತೆ ಗುರು. ಸೊ ಹೀಗಾಗಿ ನಾನು ಇಲ್ಲಿ ಆಲ್ ಓವರ್ ಕ್ಯಾಟಗರೀಸ್ ನ ಚೂಸ್ ಮಾಡಿ ಈ 5 ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು ಅಂತ 100% ಡಿಸೈಡ್ ಆಗಿ ನಿಮ್ಗೋಸ್ಕರ ಅಂತ ಸಜೆಸ್ಟ್ ಮಾಡ್ತಾ ಇದೀನಿ. ಲಿಸ್ಟ್ ಅಲ್ಲಿ ಬರುತ್ತೆ ಮೂರನೇ ಸ್ಮಾರ್ಟ್ ಫೋನ್ Oppo M7 Plus ಅಂತ ಅಂದ್ಬಿಟ್ಟು 6.9 ಇಂಚಸ್ IPS LCD ಡಿಸ್ಪ್ಲೇ ನೋಡ್ತಾ ಇದೀವಿ. ಇದು ಕೂಡ 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ನೋಡ್ತಾ ಇದೀವಿ. ಈ ಒಂದು ಫೋನ್ ಅಲ್ಲಿ ನಮಗೆ 8GB RAM ಮತ್ತೆ 128GB ಸ್ಟೋರೇಜ್ ಕೂಡ ಅವೈಲೇಬಲ್ ಇರುತ್ತೆ. 50 MP ಮೇನ್ ಸೆನ್ಸರ್ ಕೊಟ್ರೆ 8 MP ಸೆಲ್ಫಿ ಕ್ಯಾಮೆರಾ ಕೂಡ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಅವೈಲೇಬಲ್ ಇರುತ್ತೆ. 7000 mAh ಬ್ಯಾಟರಿ ಜೊತೆ 33 ವ್ಯಾಟ್ ನ ಈ ಚಾರ್ಜರ್ ಇನ್ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ನಾವು ಬೆಲೆ ನೋಡಿದಾಗ 15,000ಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಕೋಬಹುದು. ಸದ್ಯಕ್ಕೆ ನಮಗೆ ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ ಬೇಕು ಗುರು ಅನ್ನೋರಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17 5G ಕೂಡ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ಅಂತ ನಾ ಹೇಳ್ತಾ ಇದ್ದೀನಿ. ಸೊ ಕೆಲವರಿಗೆ ಈ ಸ್ಮಾರ್ಟ್ ಫೋನ್ ಸದ್ಯಕ್ಕೆ ಲಾಂಚ್ ಆಗಿಲ್ಲ ಗುರು, ಇದು ಸದ್ಯದಲ್ಲಿ ಇದ್ರ ಫೋನ್ ಲಾಂಚ್ ಆಗಿ ತುಂಬಾನೇ ದಿನ ಆಯಿತು ಅಂತ ಹೇಳೋರು ಕೂಡ ಇರ್ತಾರೆ. ಸೊ ಹೌದು, ಸ್ಮಾರ್ಟ್ ಫೋನ್ ಲಾಂಚ್ ಆಗಿ
ಸುಮಾರು ದಿನ ಆದರೂ ಕೂಡ ಯಾಕೆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ರೇಟ್ ಬಜೆಟ್ ಎಲ್ಲ ಕಡಿಮೆ ಆಗಿರುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸಿಂದ. ಸೊ ನಾವು ಪ್ರೆಸೆಂಟ್ಲಿ ಲಾಂಚ್ ಆಗಿರೋ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೋದು ಅಂತ ನಾನು ಕೆಲವೊಂದಿಷ್ಟು ವಿಡಿಯೋಸಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಆ್ಯಂಡ್ ನೀವು ಅದನ್ನು ಗಮನ ಹರಿಸಿದ್ದೀರಿಲ್ಲೋ ಗೊತ್ತಿಲ್ಲ, ಬಟ್ ಜಾಸ್ತಿ ಆ ಸ್ಮಾರ್ಟ್ಫೋನ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಆ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗಿ ಒಂದು ವಾರ 15 ದಿನ ಬಿಟ್ಟು ನೀವು ಒಂದು ತಿಂಗಳ ಬಿಟ್ಟರು ಪರವಾಗಿಲ್ಲ, 6 ತಿಂಗಳ ಬಿಟ್ಟರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 3 ತಿಂಗಳ ಬಿಟ್ಟಾದರೂ ಆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿದ್ರೆ ಆ ರೇಟ್ ಒಂದು ಮಿನಿಮಮ್ ಆದರೂ ಡೌನ್ ಆಗೇ ಆಗಿರುತ್ತೆ. ಸೊ ದಯವಿಟ್ಟು ನನ್ನ ಮಾತನ್ನ ಕಾನ್ಸಂಟ್ರೇಟ್ ಕೊಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಬನ್ನಿ, ಈ ಒಂದು ಸ್ಮಾರ್ಟ್ಫೋನ್ ಡಿಸ್ಪ್ಲೇ ನೋಡ್ಕೊಂಡಾಗ 0.7 ಇಂಚಸ್ ಇರತಕ್ಕಂಥ ಸೂಪರ್ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. 120 Hz ರಿಫ್ರೆಶ್ ರೇಟ್ ಸಹ ಇದರಲ್ಲಿ ಸಪೋರ್ಟ್ ಮಾಡುತ್ತೆ. ಸ್ಯಾಮ್ಸಂಗ್ ನವರದೇ ಆದಂತ Exynos 1330 ಪ್ರೊಸೆಸರ್ ನೋಡ್ತಾ ಇದೀವಿ. 4GB RAM ಜೊತೆ 128GB ಸ್ಟೋರೇಜ್ ನೋಡಬಹುದು. ಬಟ್ ಈ ಸ್ಮಾರ್ಟ್ಫೋನ್ 50 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ 2 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ನೋಡಕ್ ಸಿಗ್ತಾ ಇದೆ. 30 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ನಮಗೆ ಈ ಸ್ಮಾರ್ಟ್ಫೋನ್ ನೋಡಕ್ ಸಿಗ್ತಾ ಇದೆ. 5000 mAh ಬ್ಯಾಟರಿ ಜೊತೆ 25 ವ್ಯಾಟ್ ಪವರ್ ಅಡಾಪ್ಟರ್ ಸಪೋರ್ಟ್ ಮಾಡುತ್ತೆ. ಬಟ್ ಇನ್ ಬಾಕ್ಸ್ ಒಳಗೆ ನಮಗೆ ಒಂದು ಚಾರ್ಜರ್ ಸಿಗಲ್ಲ. ಪ್ರೈಸ್ ನೋಡ್ಕೊಂಡಾಗ 14,599 ಅಂದ್ರೆ 14,600ಕ್ಕೆ 4128 ಸಿಗ್ತಾ ಇದೆ. 628 ನೀವು ಆಪ್ಷನಲ್ ನೋಡ್ತೇನೆ ಅಂತಂದ್ರೆ ಈ ಒಂದು ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ನೋಡಿಕೊಂಡು ತಗೊಳ್ಳಿ, ನಿಮ್ಗೆ ಯಾವ ಸ್ಮಾರ್ಟ್ಫೋನ್ ಬೇಕೋ ಆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿ. ನಾನು ಅಂಡರ್ 50,000 ಒಳಗೆ ಹೇಳ್ತಾ ಇರೋದ್ರಿಂದ 4128 ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಬ್ರ್ಯಾಂಡ್ ಒಳಗಡೆ ಬೇಕು ಗುರು ನಮಗೆ ಸ್ಯಾಮ್ಸಂಗ್ ಅನ್ನೋರಾದ್ರೆ ಈ ಒಂದು ಸ್ಮಾರ್ಟ್ಫೋನ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಕೂಡ ಸಿಗುತ್ತೆ. ನಿಮಗೆ IPS LCD ಡಿಸ್ಪ್ಲೇಸ್ ಎಲ್ಲ ಸಿಗುತ್ತೆ. AMOLED ಡಿಸ್ಪ್ಲೇನೇ ಬೇಕು ಮತ್ತು ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಬೇಕು ಅಂತಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಇದೊಂದು M17 ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೋಡಿ, ನಿಮ್ಗೆ ಏನಾದ್ರು ಬೇಕಿದ್ದಾರೆ ಪರ್ಚೇಸ್ ಮಾಡ್ಕೋಬಹುದು. ಇದು ಅದಕ್ಕಾಗಿ ನಾನು ನಂಬರ್ 4 ಅಲ್ಲಿ ಹೇಳಿದ್ದೀನಿ. ಲಿಸ್ಟ್ ಅಲ್ಲಿ ಬರುತ್ತೆ ಲಾಸ್ಟ್ನೇ ಸ್ಮಾರ್ಟ್ಫೋನ್ POCO M7 Pro 5G ಅಂತ ಅಂದ್ಬಿಟ್ಟು. ಈ ಒಂದು ಸ್ಮಾರ್ಟ್ಫೋನ್ ಗೆ 6.6 ಇಂಚಸ್ ಇರತಕ್ಕಂಥ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಸೈಜ್ ಕೂಡ ತುಂಬಾ ಚಿಕ್ಕದಾಗಿದೆ. MediaTek Dimensity 7025 ಪ್ರೊಸೆಸರ್ ನಮಗೆ ಅಲ್ಟ್ರಾ ಪ್ರೊಸೆಸರ್ ನೋಡ್ತಾ ಇದೀವಿ. 6GB RAM ಜೊತೆ 128GB ಸ್ಟೋರೇಜ್ ಕೂಡ ಅವೈಲೇಬಲ್ ಇರುತ್ತೆ. 50+2 ಮೆಗಾಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಜೊತೆ 20 ಮೆಗಾಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ಕ್ಯಾಮೆರಾ ನಮಗೆ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. 5110 mAh ಬ್ಯಾಟರಿ ಜೊತೆ 45 ವ್ಯಾಟ್ ನ ಚಾರ್ಜರ್ ನಮಗೆ ಇನ್ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಒಂದು ಸ್ಮಾರ್ಟ್ಫೋನ್ ಬೆಸ್ಟ್ ಪ್ರೈಸ್ ಬಂದು 14,000 ರೂಪಾಯಿ ಇರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡಿ, ನಾನು ಹೇಳಿದೆ ಆವಾಗಲೇ, ಒಂದ್ರಲ್ಲಿ ನಮಗೆ ಬೇಕು ಅಂತಂದ್ರೆ ಇನ್ನೊಂದರಲ್ಲಿ ನಾವು ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಡಿಸ್ಪ್ಲೇ ನೀವು ಇಲ್ಲಿ ಚೂಸ್ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಯಾಟರಿಯಲ್ಲಿ ಕಡಿಮೆ ಪರ್ಫಾರ್ಮೆನ್ಸ್ ಕನ್ಸಂಪ್ಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸೊ ನೋಡಿ, ಇದೇನು ಬ್ಯಾಟರಿ ನಿಮಗೆ ಕಡಿಮೆ ಅಲ್ಲ. 5110 mAh ಅಂತಂದ್ರೆ ಒಂದು ಲೆವೆಲ್ಗೆ ಬೆಟರ್. ನಾನು 4700 mAh ಬ್ಯಾಟರಿನ ನಾನು 3 ವರ್ಷಗಳ ಕಾಲ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು 5110 mAh ಆರಾಮಾಗಿ ಕೂಡ ಯೂಸ್ ಮಾಡ್ತೀರಾ ಗುರು. ಸೊ ಡೋಂಟ್ ವೆರಿ. ಸೊ ಹೆಂಗ ಅಂತಂದ್ರೆ ನಾನು ಇಲ್ಲಿ ಒಂದು ಬೆಸ್ಟ್ ಬ್ಯಾಟರಿ ಸ್ಮಾರ್ಟ್ಫೋನ್ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಒಂದು ಒಳ್ಳೆ RAM ಇರೋ ಫೋನ್ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಒಂದು ಒಳ್ಳೆ ಬ್ರ್ಯಾಂಡೆಡ್ ಮೊಬೈಲ್ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಸೊ ಬಟ್ ನನ್ನ ಪ್ರಕಾರ ಎಲ್ಲಾ ಸ್ಮಾರ್ಟ್ಫೋನ್ಗಳು ಒಂದು ಬೆಸ್ಟ್ ಆಲ್ರೌಂಡರ್ ಸ್ಮಾರ್ಟ್ಫೋನ್ಗಳಾಗಿರುತ್ತೆ. ನಿಮ್ಗೆ ಯಾವ ಸ್ಮಾರ್ಟ್ಫೋನ್ ಬೇಕೋ ಆ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿ. ಅಂಡ್ ಇನ್ನೊಂದು ಮೇನ್ ಒಂದು ಥಿಂಕ್ ಏನಪ್ಪಾ ಅಂದ್ರೆ, ನಿಮಗೆ ಯಾವ್ದಾದ್ರು ಪರ್ಸನಲಿ ಇಷ್ಟ ಆಗಿರೋ ಬ್ರ್ಯಾಂಡ್ ಸ್ಮಾರ್ಟ್ಫೋನ್ ಇತ್ತು ಅಂದ್ರೆ ನಾನು ಈ ಒಂದು ಲಿಸ್ಟ್ಗೆ ಸೇರ್ಸಿಲ್ಲ ಗುರು ಅನ್ನೋದಿತ್ತು ಅಂತಂದ್ರೆ, ನಾನು ಹೇಳಿರೋ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಆ ಒಂದು ಸ್ಮಾರ್ಟ್ಫೋನ್ ಕೂಡ ಇತ್ತು ಅಂದ್ರೆ ದಯವಿಟ್ಟು ನನಗೆ ಆ ಒಂದು ಸ್ಮಾರ್ಟ್ಫೋನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆ ಒಂದು ಟಾಪಿಕ್ ಅಲ್ಲಿ ಅದನ್ನು ಕೂಡ ಕವರ್ ಮಾಡ್ಕೋತೀನಿ ಅಂತೆ. ನೋಡಿದ್ರ ಲಾಸ್ಟ್ ಅಲ್ಲಿ ನಾನು ಒಂದು ಕಹಿ ಸತ್ಯನ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ನೀವು ಮರ್ತ್ ಬಿಟ್ಟಿದ್ದೀರಾ. ಸೊ ಏನ್ ಕಹಿ ಸತ್ಯ ಗುರು ಅಂತ ಅನ್ನೋದಾದ್ರೆ, ಸೊ ಒಂದು ಪರ್ಫೆಕ್ಟ್ ಆಗಿರೋ ಸ್ಮಾರ್ಟ್ಫೋನ್ಗಳು ಅಂತ ನಾನು ನಿಮ್ಗೆ ಸಜೆಸ್ಟ್ ಕೂಡ ಮಾಡ್ತೀನಿ. ಯಾಕಂದ್ರೆ ಸೊ ನೋಡಿ, ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಸಜೆಸ್ಟ್ ಮಾಡಬೇಕು ಅಂತ ಅನ್ಸ್ತು ಸಜೆಸ್ಟ್ ಮಾಡಿದ್ದೀನಿ. ಅದೇ ನೀವೇನಾದ್ರೂ ಆಫ್ಲೈನ್ ಸ್ಟೋರ್ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ 15,000ಕ್ಕೆ ಒಂದು 6300 ಪ್ರೊಸೆಸರ್ ಇರ್ತಕ್ಕಂಥ ಸ್ಮಾರ್ಟ್ಫೋನ್ ಸ್ನ್ಯಾಪ್ಡ್ರ್ಯಾಗನ್ 4S Gen 3 ಆಗಿರ್ಬೋದು, Gen 2 ಆಗಿರ್ಬೋದು. ಸೊ ಈ ಒಂದು ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳನ್ನ ನಿಮ್ಗೆ 15,000 14,000ಕ್ಕೆ ಆರಾಮಾಗಿ ಬಕರಾಗಳನ್ನ ಮಾಡಿ ಸ್ಮಾರ್ಟ್ಫೋನ್ ರೇಟ್ಗಳನ್ನ ಹಾಕ್ತಾರೆ. ಸೊ ಈ ಒಂದು ನೀವು ರಿಕ್ವೈರ್ಮೆಂಟ್ಸ್ ಗಳನ್ನ ತಪ್ಪಿಸ್ಕೋಬೇಕಪ್ಪ ಅನ್ನೋದಿತ್ತು ಅಂತಂದ್ರೆ, ಸೊ ಯಾವತ್ತು ಒಂದು ಸಲ ನೀವು ಯಾರಾದ್ರೂ 100% ಹಾನೆಸ್ಟ್ ಆಗಿ ಯಾರಾದ್ರೂ ವಿಡಿಯೋ ಮಾಡ್ತಾ ಇದ್ದಾರೆ, ಅವ್ರನ್ನ ನಾವು 1 ದಿನ ಅಲ್ಲ 2 ದಿನ ಅಲ್ಲ, ಒಂದು ಬರೋಬ್ಬರಿ 1 ತಿಂಗಳ 6 ತಿಂಗಳ 1 ವರ್ಷದಿಂದ ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಮಾತು ನೀವು ನಂಬ್ತೀರಾ ಅಂತಂದ್ರೆ, ಸೊ ಅಂತವ್ರ ವಿಡಿಯೋಗಳನ್ನ ಕೂಡ ನೋಡಿ ಅಬ್ಸರ್ವ್ ಮಾಡಿ. ಮತ್ತೆ ನೀವು ಒಂದು ಬಿಟ್ಟು 10 ಸಲ ಒಂದು ಸ್ಮಾರ್ಟ್ಫೋನ್ ಒಳಗಡೆ ಏನಿದೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ. ಅಷ್ಟು ಇದೆ ಈ ಒಂದು ಸ್ಮಾರ್ಟ್ಫೋನ್ ಕರಾಳ ಸತ್ಯ ಆಗಿರುತ್ತೆ. ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಜೊತೆ. ನಮ್ಮ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಯಾವ ಒಂದು ಸ್ಮಾರ್ಟ್ಫೋನ್ ತಗೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸೊ ನಾನು ಆಗಲೇ ಹೇಳಿದೆ, ನಾನು ನಿಮ್ಮ ಗಣೇಶ್, ನೀವು ನೋಡ್ತಾ ಇದ್ದೀರಾ ಗಣೇಶ್ ಕನ್ನಡ ಟೆಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ವಿಡಿಯೋ ಎಂಡಲ್ಲಾದರೂ ದಯವಿಟ್ಟು ನಮಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಜೊತೆ. ನೆಕ್ಸ್ಟ್ ನಮಸ್ಕಾರ.